ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಗೆ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತಿನ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಏನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ನಿಮ್ಮ ಮುಖ್ಯಮಂತ್ರಿಯವರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ, 25,000 ಉದ್ಯೋಗ ಸೃಷ್ಟಿ ಮಾಡಬಹುದು, ಕುಮಾರಸ್ವಾಮಿ ಉದ್ಯೋಗವನ್ನ ನೋಡ್ರಪ್ಪ ಹೇಳಿ. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದ್ದೀವಿ. ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನುಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡ್ಕೊಳ್ಸಿದ್ರಲ್ಲ, ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರು? ಕ್ಲಸ್ಟರ್ನ ಹೇಳಿ, ಅನುಷ್ಠಾನಕ್ಕೆ ತಂದಿರ? ಏನ್ ಮಾಡಿದಿರಿ? ಏನ್ ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇದ್ದ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತ ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ. ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಅವ್ರ ಜೊತೆನಲ್ಲಿ ನಮ್ ಧ್ವನಿ ಇದೆ. ಬಿಜೆಪಿ ನಿರಾಸೆ